ನಮಸ್ಕಾರ ಸ್ನೇಹಿತರೆ, ನಾವು ನೋಡ್ಬೋದು ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಸುಮಾರು 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಆಲ್ರೆಡಿ ಡ್ರಾಫ್ಟ್ ರೂಲ್ಸ್ ಬಿಟ್ಟಿದೆ. ಅಂದರೆ ಪೋಸ್ಟ್ಗಳ ಸಂಖ್ಯೆ ಎಷ್ಟು, ಯಾವ ನೇಮಕಾತಿಗೆ ನಾವು ಎಷ್ಟು ಹುದ್ದೆಗಳಿಗೆ ನಾವು ಬ್ಯಾಲೆನ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಪ್ಲಸ್ ಪ್ರೈಸ್ ಸ್ಕೂಲ್ಗಳಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ನೋಟಿಫಿಕೇಶನ್ ಆಲ್ರೆಡಿ ಮಾಡಿ ಮತ್ತು ಸಿಲೆಬಸ್ ಕೂಡ ಬಿಟ್ಟಿದ್ದಾರೆ. ಇವೆಲ್ಲ ಶಿಕ್ಷಕರ ನೇಮಕಾತಿ ನೋಡ್ಬೋದು. ಈ 15,000ರಲ್ಲಿ GPT HSTR ಆಗಿರ್ಬೋದು ಮತ್ತು PSTR ಕಂಪ್ಯೂಟರ್ ಆಗಿರ್ಬೋದು, ಫಿಸಿಕಲ್ ಎಜುಕೇಷನ್ ಆಗಿರ್ಬೋದು, ಇವೆಲ್ಲ ಶಿಕ್ಷಕರಿಗೂ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಲ್ರೆಡಿ ಹುದ್ದೆಗಳ ಸಂಖ್ಯೆ ಅಂದರೆ ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪೋಸ್ಟ್ಗಳ ಸಂಖ್ಯೆ ಆಲ್ರೆಡಿ ಅವರು ಹಂಚಿ ವಿವರಗಳ ಬಗ್ಗೆ ಅಂದರೆ ಎಕ್ಸಾಮ್ ಸಿಲೆಬಸ್ಸು ಯಾವ ರೀತಿ ಇರುತ್ತೆ, ಪ್ಯಾಟರ್ನ್ ಯಾವ ರೀತಿ ಕೊಡಬೇಕು ನೀವು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಸಮ್ ಚೇಂಜಸ್ ಆಗಿದೆ. ಎಕ್ಸಾಮ್ ಪ್ಯಾಟರ್ನ್ ಪೇಪರ್ 1, ಪೇಪರ್ 2, ಪೇಪರ್ 3 ಆಲ್ರೆಡಿ ನಾವು ಈ ರೀತಿ ಎಕ್ಸಾಮ್ ಮಾಡ್ತೀವಿ. ಪ್ರತಿಯೊಂದು ಎಕ್ಸಾಮ್ಗಳಿಗೂ ನಾವು ಪೇಪರ್ 3 ಮಟ್ಟ ಮಾಡ್ತೀವಿ. ಪೇಪರ್ 1 GK ಆಗಿರುತ್ತೆ, ಪೇಪರ್ 2 ಆಪ್ಷನಲ್ ಸಬ್ಜೆಕ್ಟ್ ಆಗಿರುತ್ತೆ, ಪೇಪರ್ 3 ಕಾಮನ್ ಸಬ್ಜೆಕ್ಟ್ ಆಗುತ್ತೆ. ನಿಮ್ಮ ಸಬ್ಜೆಕ್ಟ್ ಏನೋ ಆಪ್ಷನಲ್ ಪೇಪರ್ 2ನಲ್ಲಿ ಬರುತ್ತೆ. ಟೋಟಲ್ ಅವರ್ ಆಗಿ 400 ಮಾರ್ಕ್ಸಿಗೆ ಅವರು ಎಕ್ಸಾಮ್ ನಡೆಸ್ತಾರೆ ಅಂತ ನಾನು ಹೇಳ್ಬೋದು. ಎಕ್ಸಾಮ್ ಪ್ಯಾಟರ್ನ್ ಎಲ್ಲ ಶಿಕ್ಷಕರ ನೇಮಕಾತಿಗೆ ಪೇಪರ್ 1, ಪೇಪರ್ 2, ಪೇಪರ್ 3 ಆಗೇ ಇರುತ್ತೆ. ಪ್ರೈಸ್ ಸ್ಕೂಲ್ ಸಂಬಂಧಪಟ್ಟದ್ದು ಒಂದು ಬಿಟ್ಟು ಅಲ್ಲಿ ಪ್ರೈಸ್ ಸ್ಕೂಲ್ಗಳಿಗೆ ಪೇಪರ್ 1, ಪೇಪರ್ 2 ಅಷ್ಟೇ ಇರೋದು. ಉಳಿದಿರ್ತಕ್ಕಂಥ ಶಿಕ್ಷಕರ ನೇಮಕಾತಿ ನಾರ್ಮಲ್ ಇದೆಯಲ್ಲೂ. ಸೊ HSTR, GPSTR, PSTR, ದೈಹಿಕ ಶಿಕ್ಷಕರು ಮತ್ತು ಗಣಕಯಂತ್ರ ಏನು ಕಂಪ್ಯೂಟರ್ ಅಂತ ಕರಿತೀವಲ್ಲ, ಈ ಶಿಕ್ಷಕರಿಗೆ 3 ಪೇಪರ್ಗಳನ್ನು ಬರೀಬೇಕು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ಇವೆಲ್ಲ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಲ್ರೆಡಿ ನಾನು ಎಕ್ಸಾಮ್ ಪಾಸ್ ಆಗಲೇಬೇಕು, ಈ ಒಂದು ಗೋರ್ಮೆಂಟ್ ಆಗಿರ್ತಕ್ಕಂತಹ ಕೆಲಸವನ್ನು ಇಡಲೇಬೇಕು ಅನ್ನೋರು ನಮ್ಮಲ್ಲಿ PDF ನೋಟ್ಸ್ಗಳನ್ನು ತಗೊಂತಿದ್ದಾರೆ. ಕೇವಲ 100 ರೂಪೀಸ್ಗೆ 3 ಪೇಪರ್ಗಳು ಕವರ್ ಆಗುವ ಹಾಗೆ ನೋಟ್ಸ್ಗಳನ್ನು ನಾವು ಕೊಡ್ತಿದ್ದೀವಿ. ಇಡೀ ಕರ್ನಾಟಕದಲ್ಲೇ ಯಾರು ಈ ನೋಟ್ಸ್ಗಳನ್ನು ಕೊಡ್ತಿಲ್ಲ. ಅದನ್ನು ನಾವು ಪ್ರಯತ್ನ ಮಾಡ್ತಿದ್ದೀವಿ. ಬರೀ ಕ್ವಶನ್ ಪೇಪರ್ ಅಲ್ಲ, ಎನಿ ಕ್ವಶನ್ ಪೇಪರ್ ಇದ್ದ ಹಿಡಿದು ಎಕ್ಸ್ಪ್ಲನೇಷನ್ನು, ಮಲ್ಟಿಪಲ್ ಚಾಯ್ಸು, ಗ್ರಾಮರು, ಎಲ್ಲ ಆಗಿರ್ತಕ್ಕಂತಹ ಒಂದು ಎಕ್ಸ್ಪ್ಲನೇಷನ್ ಆಗಿರ್ತಕ್ಕಂಥ PDFಗಳನ್ನು ನೋಟ್ಸನ್ನು ಕೇವಲ 100 ರೂಪೀಸ್ಗೆ ಕಳಿಸ್ತಿದ್ದೀವಿ. ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ ಸ್ನೇಹಿತರು ಸೊ ಆಲ್ರೆಡಿ ತಗೊಂಡು ಸೇಫ್ ಆಗಿದ್ದಾರೆ. ಸೊ ಅವ್ರು ಆಲ್ ದ ಬೆಸ್ಟ್. ನೀವು ಚೆನ್ನಾಗಿ ಓದಿ, ನಾನು ಡೈಲಿ ಅಪ್ಡೇಟ್ ಮಾಡ್ತಿದ್ದೀನಿ. ಸೊ ಪ್ಲಸ್ ಇದ್ರ ಜೊತೆಗೆ ಏನು ಮಾಡ್ತೀನಪ್ಪ ಅನ್ನೋದಾದರೆ, ನೋಟ್ಸ್ಗಳು ಯಾರು ತಗೊಂತಿರೋ ಅವರಿಗೆ ವಾಟ್ಸಪ್ ಮುಖಾಂತರ ನಾವು ಏನು ಮಾಡ್ತೀವಿ, ಅವರಿಗೆ ಜಾಯಿನ್ ಮಾಡಿಸ್ಕೊಂಡು ದಿನನಿತ್ಯದಲ್ಲಿ ಅಪ್ಡೇಟ್ ಬರ್ತಕ್ಕಂಥ ನೋಟ್ಸ್ಗಳನ್ನು ಉಚಿತವಾಗಿ ಅವ್ರಿಗೆ ನಾವು ಕೊಡ್ತಿದ್ದೀವಿ. ಸೊ ಒನ್ ಟೈಮ್ ಏನು ತಗೊಂತಾರೋ ಅವರಷ್ಟಿಗೂ ಉಚಿತವಾಗಿರ್ತಕ್ಕಂಥ ಎಕ್ಸಾಮ್ ಮುಗಿಯೋವರೆಗೂ ನಾವು ಟಚ್ ಇರ್ತೇವೆ. ಏನಾದರೂ ನಿಮಗೆ ಎಕ್ಸಾಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸ್ಗಳನ್ನು ಉಚಿತವಾಗಿ ಯಾರು ನೋಟ್ಸ್ ತಗೊಂತಾರೋ ಒನ್ ಟೈಮು, ಸೊ ಅವರಿಗೆ ಕೊನೆ ತನಕವರೆಗೂ ನಾವು ನೋಟ್ಸ್ಗಳನ್ನು ಕಳಿಸ್ತಿದ್ದೀವಿ. ಸೊ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಇದ್ದಾವೆ, ಎಲ್ಲ ಲ್ಯಾಂಗ್ವೇಜಸ್ನಲ್ಲಿದ್ದಾವೆ. ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಲಭ್ಯ. ನೀವು ಯಾವ್ಯಾವ ಲ್ಯಾಂಗ್ವೇಜಸ್ನಲ್ಲಿ ಓದ್ತಿರೋ ಆ ಲ್ಯಾಂಗ್ವೇಜ್ನಲ್ಲಿ ನಮ್ಮ ನೋಟ್ಸ್ಗಳು ತಯಾರಿದ್ದಾವೆ ಅಂತ ನಾನು ಹೇಳ್ಬೋದು. ಹಾಗಾಗಿ ಸೊ ಈ PDF ನೋಟ್ಸ್ಗಳನ್ನು ನೀವು ಪ್ರತಿಯೊಬ್ಬರು ಆಲ್ ಸಬ್ಜೆಕ್ಟ್ ಬಗ್ಗೆ ಯಾರ್ಯಾರು ನೀವು ಸಬ್ಜೆಕ್ಟ್ ಇದ್ರು ದಯಮಾಡಿ ತಗೊಳ್ಳಿ ಅಂತ ನಾವು ಹೇಳ್ತೀವಿ. ಸೊ ಕ್ರೈಸ್ ಸ್ಕೂಲ್ ಸಂಬಂಧಪಟ್ಟಿರ್ತಕ್ಕಂಥ ಆಲ್ರೆಡಿ PM ಮೆಥಡು, CBE ಆಗಿರ್ಬೋದು ಮತ್ತು HSTR ಕೂಡ ತಗೊಂತಿದ್ದಾರೆ. ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಫಿಸಿಕಲ್ ಎಜುಕೇಷನ್ನು, ಕಂಪ್ಯೂಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸುಮಾರು ಸ್ನೇಹಿತರು ಅಂದರೆ ಅವ್ರು ಯಾರ್ಯಾರು ಇಂಟ್ರೆಸ್ಟ್ ತಗೊಂಡಿದ್ರು ಸೊ ತಗೊಂಡ್ರೆ ಸೊ ಥ್ಯಾಂಕ್ಫುಲ್ ಅಂತ ಹೇಳಿದ್ದಾರೆ. ಸೊ ಯೂಸ್ಫುಲ್ ಆಗಿದ್ದಾವೆ. ಸೊ ಟ್ರಸ್ಟೆಡ್ ಆಗಿರ್ತಕ್ಕಂಥ PDF ನೋಟ್ಸ್ಗಳನ್ನು ಕಳಿಸ್ತೀವಿ. ಹಾಗಾಗಿ ನಿಮಗೆಲ್ಲ ರೀತಿಯ ಅನುಕೂಲ ಆಗಿರ್ತಕ್ಕಂಥ ನಾವು ಪ್ರಯತ್ನವನ್ನು ಕೂಡ ಮಾಡ್ತಿದ್ದೀವಿ. ವಾಟ್ಸಪ್ ಗ್ರೂಪ್ನಲ್ಲಿ ಏನಾದರೂ ಕ್ವಿಜ್ ಇದ್ದರೂ ಕೂಡ ನಾವು ಕ್ವಿಜನ್ನು ಕಂಡಕ್ಟ್ ಮಾಡ್ತಿದ್ದೀವಿ. ಸೊ ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಿಮಗೇನಾದರೂ ಈಗ ಹೊಸ್ದಾಗಿ ನೋಡೋರಿಗೆ ಸೊ ಏನಾದರೂ ನಮಗೆ ಬೇಕ್ರಿ PDF ನೋಟ್ಸ್ ಅನ್ನೋರು ಸೊ ಈ ವಾಟ್ಸಪ್ ನಂಬರ್ ಕೆಳಗೆ ಕಾಳ್ತಿದ್ರು ನೋಡಿ, 8197614730ಗೆ ಸೊ ನೀವು ವಾಟ್ಸಪ್ ಮಾಡುವ ಮುಖಾಂತರ ಮಾಡಿ ನಿಮ್ಮ ಸಬ್ಜೆಕ್ಟ್ಗಳನ್ನು ಟೈಪ್ ಮಾಡಿ 100 ರೂಪೀಸ್ ಫೋನ್ಪೇ ಮಾಡೋದ್ರ ಮೂಲಕ ಸೊ ಈ PDF ನೋಟ್ಸ್ಗಳನ್ನು ಪಡಿಬೋದು. ತಕ್ಷಣ ಕೇವಲ 1 ನಿಮಿಷದೊಳಗೆ ನಾವು PDF ನೋಟ್ಸ್ಗಳನ್ನು ಕಳಿಸ್ತಿದ್ದೀವಿ. ಹಾಗಾಗಿ ಡೋಂಟ್ ಮಿಸ್ ಇಟ್ ಅಂತ ಹೇಳ್ತೀನಿ. ನೀವು ಮಿಸ್ ಮಾಡ್ಕೊಂಡ್ರೆ ಎಕ್ಸಾಮಿಗೆ ನಿಮಗೆ ಕೆಲವೊಂದು ಅಂಕಗಳನ್ನು ಮಿಸ್ ಮಾಡುವ ನಿಮಗೆ ಏನಾಗುತ್ತೆ, ಮಿಸ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಈಗ ಕೆಲವೊಂದು ಏನಪ್ಪ ಅನ್ನೋದಾದರೆ ಸಮಗ್ರ ಆಗಿರ್ತಕ್ಕಂತಹ ಏನಪ್ಪ ಅಂದರೆ ಸೈಕಾಲಜಿ ಬಗ್ಗೆ ಆಗಿರ್ಬೋದು,
ಹೆಲ್ತ್ ಎಜುಕೇಷನ್ ಬಗ್ಗೆ ನಾವು ತಲೆ ಇಂಪಾರ್ಟೆಂಟ್ PDF ನೋಟ್ಸ್ ಇದಾವೆ ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಸ್ ನಾವು ಕೂಡ ನಾವು ಆ್ಯಡ್ ಮಾಡ್ತಿದ್ದೀವಿ. ಸೊ ಪೇಪರ್ 3ಗೆ ಜನರಲ್ ಇಂಗ್ಲೀಷು ಸಮಗ್ರವಾಗಿರ್ತಕ್ಕಂಥ ಸಾಹಿತ್ಯದ ಬಗ್ಗೆ ನಾವು ಕಳಿಸ್ತಿದ್ದೀವಿ. ಸೊ ಅವ್ನು ಸ್ಟಡಿ ಮಾಡಿದ್ರೆ ಸಾಕು, ಪೇಪರ್ 3ನಲ್ಲಿ ನೀವು ಆರಾಮ್ ಸ್ಕೋರನ್ನು ಮಾಡ್ಕೊಂತೀರ ಅನ್ನೋದ್ರ ಬಗ್ಗೆನೂ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಸೊ ಎಲ್ಲರೂ ಏನು ಮಾಡ್ತಾರೆ, ಚೆನ್ನಾಗಿ ಓದಿ. ಸೊ ಸಿಲೆಬಸ್ನಲ್ಲಿ ನೋಡ್ಬೋದು, ಮೇನ್ ನೋಟಿಫಿಕೇಷನ್ಲಿ ಕೆಲವೊಬ್ರು ಅಬ್ಜೆಕ್ಷನ್ ಆಗ್ತಿದ್ದಾರೆ. ಸೊ ಪೇಪರ್ 3 ತೆಗಿಬೋದು ಅನ್ನೋದ್ರ ಬಗ್ಗೆ. ಸೊ ನೋಡೋಣ, ಕೆಲವೊಂದು ಹುದ್ದೆಗಳು ಮೆನ್ಷನ್ ಆಗಿಲ್ಲ ಕ್ವಾಲಿಫಿಕೇಷನ್ನು, ಈಗ ಅವಕ್ಕೂ ಕೂಡ ಎಲ್ಲ ಹುದ್ದೆಗಳನ್ನು ನೀವು ಕರೀರಿ ಅಂತ ಹೇಳಿ ಅಬ್ಜೆಕ್ಷನ್ ಆಗ್ತಿದ್ರೆ. ಸೊ ಕೂಡ ನಾವು ಅದನ್ನ ಪ್ರಯತ್ನ ಮಾಡ್ತಿದ್ದೀವಿ. ಸೊ ಅದನ್ನ ಏನು ಫೈನಲ್ ನೋಟಿಫಿಕೇಶನ್ ಬರುತ್ತೋ ಕೆಲವೊಂದು ಚೇಂಜಸ್ ಆಗ್ಬೋದು ಅಷ್ಟೇ. ಸೊ ಫೈನಲ್ ಆಗಿರ್ತಕ್ಕಂಥದ್ದು ಮೇನ್ ಮೆಥಡ್ ಇದೇ ರೀತಿ ಎಕ್ಸಾಮ್ ನಡೆಸುತ್ತೆ. ಇದರ ಬಗ್ಗೆ ಎಕ್ಸಾಮ್ ಇದೇ ರೀತಿಯಾಗಿರ್ತಕ್ಕಂಥ ಮೆಥಡ್ನಲ್ಲಿ ಎಕ್ಸಾಮ್ ನಡೆಸ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ನೀವು ಇದರ ತಕ್ಕಂಥ ಸಿಲೆಬಸ್ಸನ್ನು ನೀವು ಚೆನ್ನಾಗಿ ಓದಿ. ನೋಡೋಣ ಮುಂದಿನ ದಿನಗಳಲ್ಲಿ ಅದು ಏನು ಚೇಂಜಸ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಸೊ ಒಟ್ಟಿನಲ್ಲಿ ನೀವು PDF ನೋಟ್ಸ್ ತಗೊಂಡು ಚೆನ್ನಾಗಿ ಈಗಿದ್ದೇ ತಯಾರಿ ಮಾಡಿ ಅಂತ ನಾನೊಂದು ಸಲಹೆ ಕೂಡ ಕೊಡ್ತಿದ್ದೀನಿ ಅಂತ ಹೇಳಿ, ನಾನು ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ಸೊ ನೋಡೋಣ, ಮುಂದಿನ ತರಗತಿಯಲ್ಲಿ ಮೌಲ್ಯ ಶಿಕ್ಷಣದ ಬಗ್ಗೆ ಏನಾದರೂ ತರಗತಿ ಇದ್ದರೆ ನಾನು ಮಾಡ್ತಾ ಹೋಗ್ತೇನೆ ಅಂತ ಹೇಳಿ ಈ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.